ಕ್ಲಾಸ್ ಇದ್ದಾಗ ನಮ್ಮ ಅಕ್ಕ ಒಬ್ಳು US ನಲ್ಲಿದ್ದಾಳೆ. ಅವಳು ಈ ಥರ ಚಾಕ್ಲೇಟ್ ರೆಡ್ ಅಂತ ತಿಂದು ಅಂತಂದರೆ ಇಯರ್ಬಡ್ಸ್ ಆಗಿರ್ಬೋದು, ಅದು ಬಿಟ್ಟರೆ ನಾವು ಡೈಲಿ ಯೂಸ್ ಮಾಡೋ ಥರ ಪೇಸ್ಟು. ಮತ್ತು ತೈವಾನಲ್ಲಿ ಕಾಫಿ ಫೇಮಸ್ ಅಂತಂತಾರೆ, ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಈ ಥರದ್ದೆಲ್ಲ ಪ್ಯಾಕ್. ನನಗೆ ಫೇವ್ರೇಟ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಮತ್ತು ಈ ಥರ ಸಿಗರೇಟ್ ಎಲ್ಲ ಪ್ಯಾಕ್ ನಿಮಗೆ ಇಲ್ಲೇ ಈ ಥರ ಸ್ಟಾರ್ಟಿಂಗ್ 5 NTD ಕಟ್ ಆಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇರುತ್ತೆ ಇವತ್ತಿನ ವಿಡಿಯೋನಲ್ಲಿ ಅಂತಂದ್ರೆ, ಈಗ ನಮ್ಮೂರುಗಳಲ್ಲೆಲ್ಲ ನೀವು ನೋಡಿರ್ಬೋದು, ಅಂದರೆ ನೀವು ಕೇಳಿರ್ಬೋದು, ಚಿಲ್ಲರೆ ಅಂಗಡಿ, ಪೆಟ್ಟಿಗೆ ಅಂಗಡಿ ಈ ಥರ ಅಂಗಡಿಗಳೆಲ್ಲ ಇರುತ್ತಲ್ಲ. ಸೊ ಅದೇ ರೀತಿ ತೈವಾನಲ್ಲೂ ಸಹ ನಿಮಗೆ ಚಿಲ್ಲರೆ ಅಂಗಡಿ, ಪೆಟ್ಟಿಗೆ ಅಂಗಡಿ ಎಲ್ಲ ಸಿಗುತ್ತೆ. ಬಟ್ ಇಲ್ಲಿ ಆ ಥರ ನೇಮ್ ಬಂದ್ಬಿಟ್ಟು ನಿಮಗೆ ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಕನ್ವೀನಿಯನ್ಸ್ ಸ್ಟೋರ್ಸಲ್ಲಿ ನಿಮಗೆ ಇಲ್ಲಿ ಒಂದು 4-5 ಥರ ಶಾಪ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ 7-Eleven ಆಗಿರ್ಬೋದು, ಓಕೆ ಮಾರ್ಟ್, ಫ್ಯಾಮಿಲಿ ಮಾರ್ಟ್, ಐ ಲೈವ್ ಈ ಥರ ಶಾಪ್ಸ್ ಎಲ್ಲ ಸಿಗುತ್ತೆ. ಬಟ್ ಇದೇನಂತಂದರೆ ಮೇನ್ ಬಂದ್ಬಿಟ್ಟು ಪಬ್ಲಿಕ್ ಅವರಿಗೆ, ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಟೂರಿಸ್ಟಾಗಿ ಎಲ್ಲರೂ ಬಂದರು ಅಂದ ತಕ್ಷಣ ಸಡನ್ನಾಗಿ ಎಲ್ಲಿಗೆ ಹೋಗೋದು, ಈ ಒಂದು ದೇಶಕ್ಕೆ ಬಂದರು ಅಂದ ತಕ್ಷಣವೇ, ಲ್ಯಾಂಡ್ ಆದ ತಕ್ಷಣವೇ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಏನಾದ್ರು ತಿನ್ನೋಕ್ಕೆ ಫುಡ್ಡು ಮತ್ತು ಇನ್ನೇನೋ ತೊಗೊಳೋದಿರುತ್ತೆ. ಈ ಥರದ್ದೆಲ್ಲ ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಅಂತಂದರೆ ಈ ಥರ ಕನ್ವೀನಿಯನ್ಸ್ ಶಾಪ್ಗಳಿಗೆಲ್ಲ ಹೋಗಿ ನೀವು ತೊಗೊಬೋದು. ಮತ್ತು ಈ ಥರ ಶಾಪ್ಗಳು ನಿಮಗೆ 1 ಕಿಲೋಮೀಟರ್ ಆದ ತಕ್ಷಣ ಆ ಥರ ಡಿಸ್ಟೆನ್ಸಲ್ಲೂ ನಿಮಗೆ ಸಿಗುತ್ತೆ. ಇದು ಮೇಯ್ನ್ ಬಂದ್ಬಿಟ್ಟು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಗಳಲ್ಲಿ ಈ ಥರ ಶಾಪ್ಸ್ ನೀವು ನೋಡ್ಬೋದು. ಮತ್ತು ರೈಲ್ವೆ ಸ್ಟೇಷನ್ಸ್ ಈ ಥರ ಮೇನ್ ಶಾಪ್ ಸ್ಟೇಷನ್ಸ್ಗಳೆಲ್ಲ ನೀವು ಈ ಥರ ಶಾಪ್ಗಳು ನೋಡ್ಬೋದು. ಅಂದರೆ ಒಂದೇ ಕಡೆನೇ ನೀವು ಎಲ್ಲ ಥರ ಶಾಪ್ನು ನೋಡ್ತೀರಾ. ಹೈ ಲೈಫ್, ಫ್ಯಾಮಿಲಿ ಮಾರ್ಟ್, ಓಕೆ ಮಾರ್ಟ್ ಈ ಥರ ಶಾಪ್ಸ್ ಎಲ್ಲ ಇರುತ್ತೆ. ಸೊ ಪಬ್ಲಿಕ್ಕಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಶಾಪ್ಸ್ ತುಂಬ ಇದೆ ತೈವಾನಲ್ಲಿ. ಬನ್ನಿ ಅಲ್ಲಿ ಏನೇನು ಸಿಗುತ್ತೆ ಮತ್ತು ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇದೇ 7-Eleven ಕನ್ವೀನಿಯನ್ಸ್ ಸ್ಟೋರ್ಸ್ ಇನ್ ತೈವಾನ್ ಅಂತಂದರೆ ಈ ಶಾಪಲ್ಲಿ ಮೇಯ್ನ್ ಏನಂತಂದರೆ ಇದು 24 hours ಓಪನ್ ಇರುತ್ತೆ. ನಾವು 24 hours ಯಾವಾಗಲಾದ್ರು ಬೇಕಾದ್ರೆ ಈ ಶಾಪಿಗೆ ನಾವು ಬರ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಈ ಶಾಪ್ಗಳಲ್ಲಿ, ಈ ಥರ ಶಾಪಲ್ಲಿ ತೈವಾನಲ್ಲಿ ಎಲ್ಲ ಕಡೆನೂ ಫ್ರೀ ವೈಫೈ ಸಿಗುತ್ತೆ. ಸೊ ಈಗ ಸಡನ್ನಾಗಿ ನಾವು ಈಗ ಟೂರಿಸ್ಟಾಗಿ ಬಂದರು, ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ನಮ್ಮ ಫೋನಲ್ಲಿ ಇಂಟರ್ನೆಟ್ ಇಲ್ಲ ಅಂತಂದ್ರೂ ಈ ಥರ ಮೇಯ್ನ್ ನಾನು ಹೇಳಿದ್ನಲ್ಲ ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು ಈ ಥರ ಸ್ಟೋರ್ಸ್ಗೆಲ್ಲ ಹೋಗಿ ನಾವು ಆರಾಮಾಗಿ ಇಂಟರ್ನೆಟ್ನ ಯೂಸ್ ಮಾಡ್ಕೊಬೋದು ಫ್ರೀಯಾಗಿ. ಇದಕ್ಕೆ ಬನ್ನಿ 7-Eleven ಒಳಗೆ ಹೋಗೋಣ, ಏನೇನಿದೆ ಎಲ್ಲ ನೋಡಿಕೊಂಡು ಬರೋಣ. ಇದು ಸ್ಟಾರ್ಟಿಂಗ್ ಇಲ್ಲಿಂದ ಎಂಟರ್ ಆದ ತಕ್ಷಣ ನಾವು ಈ ಸೈಡ್ 1, 2, 3, 4, 5 ಈ ಥರ ಸಾಲಕ್ಕೆ ಇಟ್ಟಿರ್ತಾರೆ. ಅದಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಓಪನ್ ಆದ ತಕ್ಷಣ ಛತ್ರಿ ಮತ್ತು ರೈನ್ ಕೋಟ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಈ ಥರ ಮಷಿನ್ ಬಂದ್ಬಿಟ್ಟು ನಿಮಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಅಥವಾ ಶೀಯಿಂದ ಆರ್ಡರ್ ರಿಟರ್ನ್ ಮಾಡೋದಕ್ಕೆ, ಆರ್ಡರ್ ನೀವು ಕಲೆಕ್ಟ್ ಮಾಡ್ಕೊಳೋದಕ್ಕೆ, ಮತ್ತು ಈ ಥರ ಪವರ್ ಬ್ಯಾಂಕ್ಸ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ನಿಮಗೆ ಬೇಕು ಅಂದರೆ ಇಲ್ಲಿ ದುಡ್ಡು ಕೊಟ್ಟು ಪವರ್ ಬ್ಯಾಂಕ್ಸ್ ಎಲ್ಲ ತೊಗೊಬೋದು. ಮತ್ತು ಇದು ಜೆರಾಕ್ಸ್ ಮಿಷಿನ್ಸ್ ಎಲ್ಲ ಇಟ್ಟಿರ್ತಾರೆ, ಪ್ರಿಂಟ್ಔಟ್ ಎಲ್ಲ ತೊಗೊಬೋದು ನಿಮಗೆ. ಇದು ಫುಲ್ ಬಂದ್ಬಿಟ್ಟು ಬಿಲ್ಲಿಂಗ್ ಕೌಂಟರ್ಸ್ ಇದೆಲ್ಲ. ಇದು ನಿಮಗೆ ಲೇಟಾಗಿ ಹೇಳ್ತೀನಿ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಜ್ಯೂಸ್ ಏನಾದ್ರು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಅಂತ ಅಂದಾಗ ಅಲ್ಲಿ ಬಿಲ್ ಹಾಕಿಸ್ಕೊಂಡು ನಿಮಗೆ ಯಾವ ಜ್ಯೂಸ್ ಬೇಕು ಅದನ್ನು ನೀವೇ ಹಾಕೊಬೋದು ಇಲ್ಲಿ. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಬಾತ್ರೂಮ್ ಯೂಸಸ್ಗೆ ಏನಾದ್ರು ಬೇಕಂದರೆ ಶವರ್ ಜೆಲ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ಬಾಡಿ ಸ್ಕ್ರಬ್, ಲಿಪ್ ಬಾಂಬ್ ಈ ಥರ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ ನ್ಯೂಸ್ ಪೇಪರ್ ನೋಡಿ ತೈವಾನಲ್ಲಿ ಯಾವ ಥರ ಸಿಗುತ್ತೆ ಅನ್ನೋದನ್ನ. ನಮ್ಮ ಇಂಡಿಯಾದಲ್ಲೆಲ್ಲ ಪ್ರಜಾವಾಣಿ, ಕನ್ನಡಪ್ರಭ ಅಂತೆಲ್ಲ ಸಿಗುತ್ತೆ. ಇಲ್ಲಿ ಆ ಥರ ಚೈನೀಸ್ ಎಲ್ಲ ಇರುತ್ತೆ. ಫುಲ್ ಇದೆಲ್ಲ ಚೈನೀಸ್ ಎಲ್ಲ ಇರುತ್ತೆ. ಇದೆಲ್ಲ ಫುಲ್ಲು ಎವ್ರಿ ಡೇ ನ್ಯೂಸ್ ಪೇಪರ್ ಅಂತ ಅಂತೀವಲ್ಲ ಆ ಥರ. ಮತ್ತು ಇಲ್ಲಿ ಇದೆಲ್ಲ ಗರ್ಲ್ಸಿಗೆ ಯೂಸ್ ಆಗೋ ಆಕ್ಸೆಸರೀಸ್, ಲೈಕ್ ಅಂದರೆ ಕ್ಲಚಸ್ ಆಗಿರ್ಬೋದು, ಇಯರಿಂಗ್ಸು, ಮತ್ತು ಈ ಥರ ರಿಬ್ಬನ್ಸು ಈ ಥರ ಎಲ್ಲ ಇಟ್ಟಿರ್ತಾರೆ. ಅದು ಬಿಟ್ಟರೆ ಇಲ್ಲಿ ಒಂದು ಮಿನಿ ಸ್ಟೇಷನರಿ ಶಾಪ್ ಥರ ಇಲ್ಲಿ ಸಡನ್ನಾಗಿ ಬಂದಾಗ ಯಾರ ಹತ್ರ ಪೆನ್ ಇಲ್ಲ, ಇಲ್ಲಿ ಈ ಥರ ಎಲ್ಲ ಶಾಪ್ಸಲ್ಲಿ ಹೆಂಗಪ್ಪ ಹೋಗೋದು ಅಂತಂದರೆ ಇಲ್ಲಿ ಬರ್ತಿದ್ದಂಗೆ ನಿಮಗೆ ಪೆನ್ ಸಿಗುತ್ತೆ. 1 ಪೆನ್ನಿಗೆ 50 NTD. ಮತ್ತು ಬುಕ್ಸು, ಎರೇಸರ್ ಎಲ್ಲದೂ ಸಿಗುತ್ತೆ. ಒಂದು ಮಿನಿ ಸ್ಟೇಷನರಿ ಇಲ್ಲಿ ನೋಡಿ, ಕತ್ರಿಯಿಂದ ಹಿಡಿದು ವೈಟ್ನರ್ವರೆಗೂ ಈ ಥರ ಎಲ್ಲ ಸಿಗುತ್ತೆ. ಬಂದ ತಕ್ಷಣ ಇಲ್ಲೆಲ್ಲ ತೊಗೊಬೋದು. ನೆಕ್ಸ್ಟ್ ಇದಾದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ವಾಟರ್ ಬಾಟಲ್ಸ್ ಇಟ್ಟಿರ್ತಾರೆ. ವಾಟರ್ಸ್ ಎಲ್ಲನೂ ಈ ಥರ ಟ್ರೇಯಲ್ಲಿ ಇಟ್ಟಿರ್ತಾರೆ. ಈಗ ಕೆಲವರು ಏನಾದ್ರು ಜಾಸ್ತಿ ಬಲ್ಕಾಗಿ ಬೇಕಂದರೆ ಈ ಥರ ಶಾಪಲ್ಲಿ ಬಂದು ತೊಗೊಂಡು ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟ್ ನಿಮಗಿಲ್ಲಿ ಈ ರ್ಯಾಕಿಗೆ ಈ ಸೈಡ್ಗೆಲ್ಲ ಬಂತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ ಈಗ ಸಡನ್ನಾಗಿ ಏನಾದ್ರು ಬೇಕು ಅಂದ ತಕ್ಷಣ ನಾವು ನಮ್ಮೂರು ಸೈಡೆಲ್ಲ ಅಂಗಡಿಗೆ ಯಾವ ಥರ ಹೋಗ್ತೀವಿ ಅಂತ, ಇಲ್ಲೂ ಅಷ್ಟೇ. ಎಕ್ಸಾಂಪಲ್ ಈಗ ಆಯಿಲ್ ಬೇಕಂದರೆ ಸಡನ್ನಾಗಿ ಚಿಕ್ಕದು ಸಡನ್ನಾಗಿ ಖಾಲಿ ಆಯಿತು, ಇವತ್ತು ಟೈಮ್ ಇಲ್ಲ ನಮಗೆಲ್ಲೋ ಆಚೆ ದೂರ ಹೋಗೋಕ್ಕೆ ಅಂತ ಈ ಥರ ಹತ್ರ ಶಾಪ್ಗಳಿಗೆಲ್ಲ ಬಂದು ತೊಗೊಂಡು ಹೋಗ್ಬೋದು. ಮತ್ತು ಈ ಥರ ಹೆಸರು ಕಾಳೆಲ್ಲ ಸಿಗುತ್ತೆ ಪ್ಯಾಕೆಟು. ಇಷ್ಟಕ್ಕೆ 49 NTD ಅದು. ಈ ಥರ ಎಲ್ಲ ಸಿಗುತ್ತೆ. ಅದಾದ ತಕ್ಷಣ ಈ ಕಡೆ ಬಂದರೆ ನಿಮಗೆ ಚಾಕ್ಲೇಟ್ಸು, ಇದು ಫುಲ್ಲು ಬಂದ್ಬಿಟ್ಟು ನಿಮಗೆ ಚಾಕ್ಲೇಟ್ಸ್ ಆಗಿರ್ಬೋದು, ತಮ್ಮಿಂದ ಫ್ರೆಶ್ ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ. ಮತ್ತು ಇದೆಲ್ಲ ಶೆಲ್ಸು, ಬ್ಯಾಟ್ರಿ ಶೆಲ್ಸ್ ಎಲ್ಲ ಯೂಸ್ ಮಾಡ್ಕೊಬೋದು.
ಮತ್ತು ಇಲ್ಲಿ ಈ ಚಾಕ್ಲೇಟ್ ಕಿಂಡರ್ ಚಾಕ್ಲೇಟ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾರು ಟ್ರೈ ಮಾಡಂಗಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಮತ್ತು ಅದು ಬಿಟ್ಟರೆ ಇದು ಫೆರರೋ ರೋಷಸ್ ಎಲ್ಲ ನಿಮಗೆ ಇಂಡಿಯಾದಲ್ಲೇ ಸಿಗುತ್ತೆ. ಇದು ನಾನು ಫಸ್ಟ್ ಟೈಮ್ ಆ ಚಾಕ್ಲೇಟನ್ನು ನಾನು ಫಸ್ಟ್ ಟೈಮ್ ತಿಂದಿದ್ದು ಅಂತಂದರೆ 5ನೇ ಕ್ಲಾಸ್ ಇದ್ದಾಗ ನಮ್ಮ ಅಕ್ಕ ಅವಳು US ನಲ್ಲಿದ್ದಾಳೆ. ಅವಳು ಈ ಥರ ಚಾಕ್ಲೇಟ್ಸ್ನ ಈ ಥರ ಬಾಕ್ಸ್ ದೊಡ್ಡ ಬಾಕ್ಸಲ್ಲೆಲ್ಲ ತೊಗೊಂಬಂದಿದ್ಲು. ಸೊ ಅವಾಗ ನಾನು ಆ ಚಾಕ್ಲೇಟ್ನ ಟ್ರೈ ಮಾಡಿದೆ. ಬಟ್ ತೈವಾನಿಗೆ ಫಸ್ಟ್ ಟೈಮ್ ಬಂದಾಗ ಈ ಚಾಕ್ಲೇಟ್ ನೋಡಿ ನಮ್ಮ ಅಕ್ಕ ತಂದಿದ್ಲು, ಇದೇ ಚಾಕ್ಲೇಟ್ ಫಾರಿನ್ ಚಾಕ್ಲೇಟ್ ಅಂತ ಅನ್ನೋರು ಅವಾಗ. ಸೊ ಇಲ್ಲಿಗೆ ಬಂದ ತಕ್ಷಣ ನಾನು ಈ ಚಾಕ್ಲೇಟ್ನ ತಿಂದಿದ್ದೀನಿ. ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲೂ ತಿಂದಿದ್ದೀನಿ. ಬಟ್ ಅದು ಇಲ್ಲಿಗೆ ಬಂದಾಗ ಫಸ್ಟ್ ಟ್ರೈ ಮಾಡಿದ್ದೆ ಚಾಕ್ಲೇಟ್ನ ನಾನು ತೈವಾನ್ಗೆ. ಇದಾಯಿತು. ಈಗ ನೆಕ್ಸ್ಟ್ ಇದಾದ ತಕ್ಷಣನೇ ಇದು ಫುಲ್ಲು ಇಲ್ಲಿಂದ ಇಲ್ಲಿ ತನಕ ನನಗೆ ಬರೀ ಚಾಕ್ಲೇಟ್ಸ್ ಇದೆ ನೋಡಿ. ಇಲ್ಲಿ ಕಿಟ್ಕ್ಯಾಟ್ ಆಗಿರ್ಬೋದು, ಇಂಡಿಯಾದಲ್ಲಿ ಸಿಗುತ್ತಲ್ಲ ಕಿಟ್ಕ್ಯಾಟ್ಸು ಅಥವಾ ಸ್ನಿಕ್ಕರ್ಸು. ಇಷ್ಟು ಸ್ನಿಕ್ಕರ್ಸ್ಗೆ 49 NTD ಇದು. ಮತ್ತು ಇದು ಜಂಪ್ಸ್ ಥರ ಸಿಗುತ್ತಲ್ಲ ಇಂಡಿಯಾದಲ್ಲಿ, ಆ ಥರ ಇದೆಲ್ಲ ಫುಲ್ಲು ನೋಡಿ. ನಮ್ಮ ಇಂಡಿಯಾಗಳೆಲ್ಲ ಸಿಗುತ್ತಲ್ಲ, ನಮ್ಮ ಊರುಗಳಲ್ಲೆಲ್ಲ ಈ ಥರ. ಇದಕ್ಕೆ 42 NTD. ಈ ಥರ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಇಲ್ಲಿ ನೋಡಿ, ಇದೆಲ್ಲ ತಾಯಿ ರೈಸು. ಎಮರ್ಜೆನ್ಸಿ ಪರ್ಪಸ್ಗೆ ಏನಾದ್ರು ಇಲ್ಲ ಅಂತಂದ ತಕ್ಷಣ ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು, ಆ ಥರ ಇರುತ್ತೆ. ಮತ್ತು ನೆಕ್ಸ್ಟ್ ಬಂದರೆ ನಿಮಗೆ ಇದಿಷ್ಟ ಆಯಿತು. ಇದಾದ್ಮೇಲೆ ಇಲ್ಲೆಲ್ಲ ಫುಲ್ ಬರೀ ಚಾಕ್ಲೇಟ್ಸು ಈ ಥರದ್ದು ಇಟ್ಟಿರ್ತಾರೆ. ಅದಾದ್ಮೇಲೆ ಟಿಶ್ಯೂಸು, ಟಾಯ್ಸು, ಮಕ್ಕಳಿಗೆ ಆಟ ಆಡೋ ಅಂಥದ್ದೆಲ್ಲ ಇಟ್ಟಿರ್ತಾರೆ. ಫುಲ್ಲು ಬರೀ ಬ್ರೆಡ್ ಐಟಮ್ಸ್ ಇಟ್ಟಿರ್ತಾರೆ ನಿಮಗೆ. ಇಲ್ಲಿ ನೋಡ್ಬೋದು ಇದು ಫುಲ್ಲು ಒಂದು ರ್ಯಾಕ್ ಫುಲ್ಲು ಬ್ರೆಡ್ ಇಟ್ಟಿರ್ತಾರೆ. ನಾನು ಫಸ್ಟ್ ಟೈಮು ತೈವಾನಿಗೆ ಬಂದ ತಕ್ಷಣ ನಾನು ಬ್ರೆಡ್ ಅಂತ ತಿಂದಿದ್ದು ಅಂತಂದರೆ ಇದೇ ಬ್ರೆಡ್. ಇದು ಮಿಲ್ಕಿ ಫಿಲ್ಲಿಂಗ್ ಬ್ರೆಡ್ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಕಸ್ಟರ್ಡ್ ಬ್ರೆಡ್ ಅಂತ, ಇದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇಲ್ಲಿದು ಇಂಡಿಯಾದಲ್ಲೆಲ್ಲ ಹನಿ ಕೇಕ್ ಸಿಗುತ್ತಲ್ಲ, ಆ ಥರ ಹನಿ ಕೇಕ್ ಇದಕ್ಕೆ 35 NTD ಏನು. ಅದು ಬಿಟ್ಟರೆ ಇದು ಚಾಕ್ಲೇಟ್ ಕೇಕ್ ಅಂತ 35 NTD. ನೆಕ್ಸ್ಟ್ ಈ ಕಡೆ ಎಲ್ಲ ರ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಆಲ್ಕೋಹಾಲ್ಸ್ ಎಲ್ಲ ಸಿಗುತ್ತೆ. ಮತ್ತು ಮೇಯ್ನ್ ಅಂತಂತ ಬಂದರೆ ನಿಮಗೆ ಈ ಥರ ಎಲ್ಲದನ್ನು ಸಪ್ರೇಟ್ ಈ ಥರ ಬುಕ್ಸು, ಮ್ಯಾಗ್ಝಿನ್ಸು, ಮತ್ತು ಇಯರ್ಫೋನ್ಸ್ ಆಗಿರ್ಬೋದು, ಕೇಬಲ್ಸ್ ಎಲ್ಲ ನೀವು ತೊಗೊಬೋದು ಎಮರ್ಜೆನ್ಸಿಗೆ. ಅದಾದಮೇಲೆ ಈ ಥರ ನೂಡಲ್ಸ್, ಕಪ್ ನೂಡಲ್ ಇನ್ಸ್ಟೆಂಟ್ ಜಸ್ಟ್ ಹಾಟ್ ವಾಟರ್ ಹಾಕಿದ ತಕ್ಷಣ ಯೂಸ್ ಮಾಡೋ ಥರದ್ದು ಈ ಥರ ಸ್ಕಿನ್ ಕೇರ್ ಪ್ರಾಡಕ್ಟು. ಆಮೇಲೆ ನಿವಿ ಆಗಿರ್ಬೋದು, ಅಲೋವೆರಾ ಜೆಲ್ ಆಗಿರ್ಬೋದು. ಸಡನ್ನಾಗಿ ಬಂದಾಗ ಏನಾರು ಅವಶ್ಯಕತೆ ಇದ್ದಾಗ ಈ ಥರ ತೊಗೊಬೋದು ನಾವು. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಇಯರ್ಬಡ್ಸ್ ಆಗಿರ್ಬೋದು. ಅದು ಬಿಟ್ಟರೆ ಇಲ್ಲಿ ನಾವು ಡೈಲಿ ಯೂಸ್ ಮಾಡೋ ಥರ ಪೇಸ್ಟು ಮತ್ತು ಸೋಪು ಮತ್ತು ಇದರ ಟೂತ್ಪೇಸ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಇಲ್ಲಿ ಸಿಗುತ್ತೆ. ಟಿಶ್ಯೂ ಪೇಪರ್ಸ್ ಎಲ್ಲ ಸಿಗುತ್ತೆ, ಸನ್ಸ್ಕ್ರೀನ್ಸು, ಮತ್ತು ಡೈಲಿ ಯೂಸಿಗೆ ಏನೇನು ಬೇಕು ಇದೆಲ್ಲ ಸಡನ್ನಾಗಿ ನಾವು ಬಂದಾಗ ಎಲ್ಲೂ ಆಚೆ ಹೋಗೋಕ್ಕಾಗಿಲ್ಲ ಅಂದರೆ ಈ ಥರ ಶಾಪಲ್ಲಿ ನಾವು ಬಂದು ತೊಗೊಬೋದು. ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಈ ಥರ ಎಲ್ಲ ಆರ್ಡರ್ ಮಾಡಿದಾಗ ಈ ಥರ ಪಾರ್ಸಲ್ ಎಲ್ಲ ಬಂದಾಗ ನಾವು ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊತೀವಿ. ಈ ಥರ ಕೂರೋಕ್ಕೆಲ್ಲ ಸ್ಪೇಸ್ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಏನು ಬೇಕದನ್ನ ತಿನ್ಕೊಂಡು ಇರ್ಬೋದು. ನೆಕ್ಸ್ಟು ಅದಾದಮೇಲೆ ಏನಿದೆ, ಮತ್ತು ಇಲ್ಲಿ ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಹಾಕೋ ಫುಡ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಇಲ್ಲಿ ಕಾಫೀಸು, ತೈವಾನಲ್ಲಿ ಕಾಫಿ ಫೇಮಸ್ ಅಂತಂತಾರೆ. ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಈ ಥರದ್ದೆಲ್ಲ ಪ್ಯಾಕೆಟ್ ಸಿಗುತ್ತೆ ನಿಮಗೆ. ಮತ್ತು ಈ ಐಸ್ ಕ್ರೀಮ್, ನನಗೆ ಫೇವ್ರೇಟ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಈ ಥರ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನಾವೇ ಈ ಥರ ಓಪನ್ ಮಾಡಿಬಿಟ್ಟು ಈ ಐಸ್ ಕ್ರೀಮ್ಗೆ 30 NTD ಏನೋ ಆಗುತ್ತೆ. ಅದು ಬಿಟ್ಟರೆ ಇದು ಕುಲ್ಫಿ ಅಂತ ನಾವು ಇಂಡಿಯಾದಲ್ಲಿ ತಿಂತೀವಲ್ಲ, ಸೊ ಆ ಥರ ಇದು ಕ್ಯಾಂಡಿ ಐಸ್ ಕ್ರೀಮ್ಸು, ಮತ್ತು ಈ ಥರ ಕೋನ್ ಐಸ್ ಕ್ರೀಮ್ಸು. ಇಲ್ಲೂ ಈ ಥರ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಇದು ಬಂದುಬಿಟ್ಟು ವೆನಿಲಾ ಐಸ್ ಕ್ರೀಮ್. ಇಂಡಿಯಾದಲ್ಲೆಲ್ಲ ಕಪ್ ಐಸ್ ಅಂತ ಅಂತೀವಲ್ಲ, ಆ ಥರ ಐಸು. ಇಲ್ಲಿ ಅಷ್ಟಕ್ಕೇನೆ 40 NTD ಏನೋ ಕೊಡಬೇಕು ನಾವು ಆ ಐಸ್ ಕ್ರೀಮ್ನ ತೊಗೊತೀವಿ. ಬಟ್ ಇಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇದು ಫುಲ್ ಬಂದ್ಬಿಟ್ಟು ಐಸ್ ಕ್ರೀಮ್ ರ್ಯಾಕ್ಸು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬಂದರೆ ನೀವು ಈ ಥರ ಇದೆಲ್ಲ ಇಂಡಿಯಾದೆಲ್ಲ ಸಿಗುತ್ತೆ ಅಂತ ಸ್ಪೆಷಲ್ ಏನಿಲ್ಲ ಇಲ್ಲಿ. ಬಟ್ ಇಲ್ಲೆಲ್ಲ ಒಂದೇ ಮಿಕ್ಸು, ಈ ಥರ ಸ್ಟ್ರಿಂಗ್ಸ್ದು, ಸ್ನ್ಯಾಕ್ಸ್ದು ಆ ಥರ ಎಲ್ಲ ಇಟ್ಟಿರ್ತಾರೆ. ಮತ್ತು ಇದು ಲೇಸ್ ಒರಿಜಿನಲ್ ಟೇಸ್ಟು ನಾನು ಹೇಳಿದ್ನಲ್ಲ, ಇದು ಸೀವಿಡ್ ಫ್ಲೇವರ್ದು ಮತ್ತು ಇಲ್ಲಿ ಚೀಸ್ ಫ್ಲೇವರ್ದು ಈ ಥರ ಎಲ್ಲ ಇಟ್ಟಿರ್ತಾರೆ. ಬಟ್ ಮೇಯ್ನ್ ಅಂತಂತಂದರೆ ಇಲ್ಲಿ ಮೇಯ್ನ್ ಫುಡ್ಡು ಸಡನ್ನಾಗಿ ಬಂದಾಗ ಏನೋ ಫುಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಏನೋ ಕುಡಿತೀವಿ, ತಿಂತೀವಿ, ಏನಾಗಿದೆ ತೊಗೊಬೋದು. ಈ ಥರ ನಿಮಗೆ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡೋದೆಲ್ಲ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಫ್ರೋಝನಲ್ಲಿ ಅಂದರೆ ರೆಡಿ ಟು ಈಟ್ ಅನ್ನೋ ಥರ, ಇದು ಸುಮ್ಮನೆ ತೊಗೊಂಡೋಗಿ ಬಿಸಿ ಮಾಡ್ಕೊಂಡು ತಿನ್ನೋ ಥರ. ಈ ಥರ ವೆಜ್ ಇದ್ದವ್ರಿಗೆ ವೆಜ್ಜು, ನಾನ್ ವೆಜ್ ಇದ್ದವ್ರಿಗೆ ನಾನ್ ವೆಜ್, ಈ ಥರ ಫ್ರೈಡ್ ಚಿಕನ್ಸ್ ಎಲ್ಲ ಸಿಗುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಫ್ರೈ ಮಾಡ್ಕೊಬೋದು. ಇದು ಬಿಟ್ಟರೆ ಇಲ್ಲಿ ಬಿಯರ್ಸು,
ಈ ಥರ ಕೋಲ್ಡ್ ಬೇಕಾದರೆ ಕೋಲ್ಡು ಅಥವಾ ನಾರ್ಮಲ್ ಬೇಕಾದ್ರೆ ನಾರ್ಮಲ್ 2 ಇಟ್ಟಿರ್ತಾರೆ. ಈ ಥರ ಇನಿಕಲ್ ಮತ್ತು ಇನ್ನೊಂದು ತೈವನ್ ಬಿಯರ್ ಅಂತಲೇ ಇದೆ. ಇದು ತೈವನಲ್ಲಿ ಮಾತ್ರ ಫೇಮಸ್ ಇಲ್ಲಿ. ಸೊ ಬಿಯರ್ ಜಾಸ್ತಿ ಇಲ್ಲಿ. ಅದು ಬಿಟ್ಟರೆ ಈ ಥರ ಟೀಸ್ ಇಲ್ಲಿ ಎಲ್ಲೇ ನೀವು ತೈವಾನಲ್ಲಿ ಯಾವುದೇ ಶಾಪಿಗೆ ಏನೇ ತಿನ್ನೋಕೆ ಹೋದ್ರು ಈ ಥರ ಟೀನ ಫ್ರೀಯಾಗಿ ಕೊಡ್ತಾರೆ ನಿಮಗೆ. ಟೀ ತೊಗೊಬೋದು. ಮತ್ತು ಇಲ್ಲಿ ವಾಟರ್ಸಲ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾಟರ್ಸ್ ಇದೆ. ಒಂದೊಂದಕ್ಕೂ ಒಂದೊಂದು ಬೆಲೆ ಇದೆ. ಇಲ್ಲಿ 20 NTD, 18 NTD, 29 NTD, 35 ಈ ಥರ ಎಲ್ಲ ಇರುತ್ತೆ. ಮತ್ತು ಇಲ್ಲಿ ಸ್ನ್ಯಾಕ್ಸ್ ಇಲ್ಲಿ ತೈವಾನೀಸ್ ಹೋಗಿ ಏನೇನೋ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಮೀಟು, ಪೋರ್ಕು ಎಲ್ಲದನ್ನು ಫ್ರೈ ಮಾಡಿ ಇಟ್ಟಿರ್ತಾರೆ ನಿಮಗೆ. ಇದು ಇಷ್ಟೇ. ಬಟ್ ಇನ್ನು ಮುಂದೆ ಆ ಕಡೆ ಹೋಗ್ತೀನಿ, ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿದರೆ ಈ ಥರ ಆರೆಂಜ್ ಜ್ಯೂಸ್ ಎಲ್ಲ ಸಿಗುತ್ತೆ ನಿಮಗೆ. ಆರೆಂಜು ಅಥವಾ ಮಿಕ್ಸ್ ಜ್ಯೂಸು, ಗ್ರೇಪ್ ಜ್ಯೂಸ್ ಎಲ್ಲ ಸಿಗುತ್ತೆ. ಇದು 47 NTD ಏನೋ ಆಗುತ್ತೆ ಇಲ್ಲಿ. ಮತ್ತು ಈ ಥರ ಮಸ್ಕ್ ಮೆಲನ್ ಜ್ಯೂಸ್, ಶೇಕ್ಸ್ ಅಲ್ಲೇ ಮಿಲ್ಕ್ ಶೇಕ್ ಇಟ್ಟಿರ್ತಾರೆ. ಆಮೇಲೆ ನಾವು ಇಂಡಿಯಾದಲ್ಲೆಲ್ಲ ಸಿಗುತ್ತೆ ಚಾಕೋ ಚಿಪ್ಸ್ ಅಥವಾ ಕಾರ್ನ್ಫ್ಲೇಕ್ಸ್ ಅಂತ ಅಂತೀವಲ್ಲ, ಕೆಳಗಡೆ ಮಿಲ್ಕು ಮತ್ತು ಇಲ್ಲಿ ಹಿಂದ್ಗಡೆ ಇದಿರುತ್ತೆ. ಅದು ಹಾಕ್ಕೊಂಡು ನಾವು ತಿನ್ಬೋದು ಬ್ರೇಕ್ಫಾಸ್ಟ್ಗೆಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ ಈ ಥರ ಇರುತ್ತೆ. ಇದು ಯೋಗರ್ಟ್ ಅಂತ ಹೇಳ್ಬಿಟ್ಟಂತ. ನಾವು ಇಂಡಿಯಾದಲ್ಲೆಲ್ಲ ಏನು ಮೊಸರು ಅಂತ ಅಂತೀವಿ, ಬಟ್ ಇದು ಮೊಸರಲ್ಲ, ಅದು ಬೇರೆ ಏನು. ಬಟ್ ಇಲ್ಲೆಲ್ಲ ಹೆಂಗೆ ಅಂತಂದರೆ ನಮಗೆ ಆ ಥರ ಮೊಸರಿನಲ್ಲಿ ಶುಗರ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಇದು ಲಸ್ಸಿ ಥರ ಟೇಸ್ಟ್ ಬರುತ್ತೆ. ಶುಗರು ಆ್ಯಡ್ ಮಾಡಿರ್ತಾರೆ. ಅದು ಬಿಟ್ಟರೆ ನಿಮಗೆ ಏನೋ ಸಾಲ್ಟ್ ಆ್ಯಡ್ ಮಾಡಿರ್ತಾರೆ. ನಿಮಗೆ ನಾವು ಇಂಡಿಯಾದಲ್ಲಿ ಯಾವ ಥರ ಮೊಸರು ಅಂತ ಸಿಗುತ್ತೆ, ಇಲ್ಲಿ ತೈವಾನಲ್ಲಿ ಆ ಥರ ಎಲ್ಲ ಪ್ಯೂರ್ ಮೊಸರು ಥರ ಎಲ್ಲ ಸಿಗೋಲ್ಲ. ಅದು ಸ್ವಲ್ಪ ಸಕ್ಕರೆ ಆಗಿರ್ಬೋದು ಮತ್ತು ಸ್ವಲ್ಪ ಉಪ್ಪಾಗಿರ್ಬೋದು, ಎಲ್ಲದನ್ನು ಆ್ಯಡ್ ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲಿ ಬಾಟಲ್ಸಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಯಾವ ಥರ ಬಾಟಲ್ಸ್ ಅಂತ ಅಂದರೆ ಇದು ನಿಮಗೆ ತೋರಿಸ್ತೀನಿ. ಈ ಥರ ಇದು ಯೋಗರ್ಟಲ್ಲಿ ಇಲ್ಲೇ ಹಾಕಿರ್ತಾರೆ. ಇದು ಒರಿಜಿನಲ್ ಯೋಗರ್ಟ್ ಅಂತ ಹಾಕಿರ್ತಾರೆ, ಬಟ್ ಇದು ಒರಿಜಿನಲ್ ಅಲ್ಲ ಇದು. ಮತ್ತು ಇಲ್ಲಿ ನೋ ಶುಗರ್ ಆ್ಯಡೆಡ್ ಅಂತ ಹಾಕಿರ್ತಾರೆ. ಶುಗರ್ ಹಾಕಿಲ್ಲ ಅಂತಂದರೆ ಸಾಲ್ಟ್ ಹಾಕಿರ್ತಾರೆ, ಸಾಲ್ಟ್ ಇಲ್ಲ ಅಂದರೆ ಶುಗರ್ ಹಾಕಿರ್ತಾರೆ. ಅದು ಬಿಟ್ಟರೆ ಈ ಥರ ಚಾಕ್ಲೇಟ್ ಮಿಲ್ಕ್ ಶೇಕ್ ಥರ ಸಿಗುತ್ತೆ ನಿಮಗೆ. ಮತ್ತು ಇದು ಯಾಕಲ್ಟ್ ಅಂತ ಇಲ್ಲಿ ತೈವಾನಲ್ಲಿ ಫೇಮಸ್. ಇಲ್ಲಿ ಅಂದರೆ ಲಸ್ಸಿ ಥರ ಇರುತ್ತೆ, ಇದನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಮಿಲ್ಕ್ ಎಮರ್ಜೆನ್ಸಿಗೆ ಬೇಕಂದರೆ ಈ ಥರ ಮಿಲ್ಕ್ ಎಲ್ಲ ಸಿಗುತ್ತೆ, ಚಿಕ್ಕ ಪ್ಯಾಕೆಟು. ಮತ್ತು ಇಲ್ಲಿ ದೊಡ್ಡ ಕ್ಯಾನು. ಈ ಕ್ಯಾನೆಲ್ಲ ಬಂದ್ಬಿಟ್ಟು 1 ಲೀಟರ್ಗೆನೇ 129 ಮತ್ತು 199 ಬಂದ್ಬಿಟ್ಟು ಫುಡ್ ನಿಮಗೆ. ಅಂದರೆ ಇಲ್ಲಿ ಸ್ಯಾಂಡ್ವಿಚ್ ಎಲ್ಲ ಇರುತ್ತೆ, ವೆಜ್ ಇರುತ್ತೆ. ಇದು ಸ್ಟ್ರಾಬೆರಿ ಮತ್ತು ಚೀಸ್, ಇದು ವೆಜ್ ಇದು. ಮತ್ತು ಇದರಲ್ಲಿ ಡಬಲ್ ಚೀಸ್ ಸ್ಯಾಂಡ್ವಿಚ್ ಅಂತಲೇ ಬರುತ್ತೆ, ಬಟ್ ಇವತ್ತು ಸ್ಟಾಕ್ ಇಲ್ಲ ಇಲ್ಲಿ. ಇದೇನೋ ಬೇರೆ ಇಟ್ಟಿದೆ, ಹಾಮ್ ಮತ್ತು ಎಗ್ ಎಲ್ಲ ಇದೆ. ಸೊ ಇದರಲ್ಲಿ ಸ್ಯಾಂಡ್ವಿಚ್ ಇಲ್ಲಿ ಚೆನ್ನಾಗಿರುತ್ತೆ ಇದರಲ್ಲಿ. ಮತ್ತು ಅದು ಬಿಟ್ಟರೆ ಈ ಥರ ಫ್ರೂಟ್ಸ್, ಬರೀ ವೆಜಿಟೇಬಲ್ಸ್ ಸಲಾಡ್ ಥರ ವೆಜ್ ಮತ್ತು ನಾನ್ ವೆಜ್ 2 ಇಟ್ಟಿರ್ತಾರೆ. ಈ ಥರ ಫ್ರೋಝನ್ ಫುಡ್ ಬೇಕ್ ಮಾಡಿರೋದು ಇಟ್ಟಿರ್ತಾರೆ. ಈಗ ಪೋರ್ ಕಟ್ಲೆಟ್, ಕರಿ ಆಮ್ಲೆಟ್ ರೈಸ್ ಅಂತ ಈ ಥರ ಎಲ್ಲ ಇಟ್ಟಿರ್ತಾರೆ. ಇದಕ್ಕೆಲ್ಲ ಬಂದ್ಬಿಟ್ಟು 100 ಅಥವಾ 200 NTD. ಮತ್ತು ಈ ಥರ ಬಂದ್ಬಿಟ್ಟು ತರಕಾರಿ ಮತ್ತು ಮೀಟ್ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಏನಾದ್ರು ಮಾಡ್ಕೊಬೋದು ಈ ಥರ ಶಾಪ್ಗಳಲ್ಲಿ. ಮತ್ತು ಇಲ್ಲ ಈ ಥರ ಫ್ರೂಟ್ನ ಕಟ್ ಮಾಡಿ ಇಟ್ಟಿರ್ತಾರೆ ನೋಡಿ. ಇದು ಇಷ್ಟು ಈ ಫ್ರೂಟ್ಗೆ ಮತ್ತು ಪಪ್ಪಾಯಾಗೆಲ್ಲ ಒಂದು 40 NTD. ಅದು ಈ ಥರ ನಾನು ಕಾರ್ಡೆಲ್ಲ ಇಲ್ಲಿ ರೀಚಾರ್ಜ್ ಮಾಡ್ಕೊಬೋದು. ಅಂತಂದರೆ ಇಲ್ಲೇನಾದ್ರು ತೊಗೊತೀನಿ ಅಂತಂದಾಗ ನನ್ನ ಹತ್ರ ಇದು ಸ್ಟೂಡೆಂಟ್ ID ಕಾರ್ಡು, ಬಟ್ ಇದಕ್ಕೆ ಆ್ಯಕ್ಸೆಸ್ ಇರುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಕಾರ್ಡ್ಗೆ ರೀಚಾರ್ಜ್ ಮಾಡಿದೆ. ನನ್ನ ಬ್ಯಾಲೆನ್ಸ್ 156 ಏನೋ ಇದೆ. ಸೊ ನಾನು ಇದೊಂದು ಬ್ರೆಡ್ ತೊಗೊಂಡಿದ್ದೀನಿ. ಸೊ ಈ ಬ್ರೆಡ್ಗೆ 25 NTD ಇದೆ. ಮತ್ತು ಅದಾದಮೇಲೆ ಒಂದು ಕಾಫಿ ತೊಗೊಂಡೆ. ಈಗ ಕಾಫಿ ಬಂದು 45 NTD. ಅದನ್ನು ಈ ಥರ ಕಾರ್ಡೆಲ್ಲ ಇದ್ದರೆ ಕ್ಯಾಶು ಕೊಡ್ಬೋದು, ಇದಿದ್ರೆ ಈ ಥರ ಕಾರ್ಡೆಲ್ಲ ಕೊಟ್ಟರೆ ಅದೇ ಪೇ ಆಗುತ್ತೆ ನಮಗೆಲ್ಲ. ಸೊ ನಾನಿಲ್ಲಿ ಬಂದ ಇದೊಂದು ಬ್ರೆಡ್ ನನಗೆ ಇಷ್ಟ ಆಗುತ್ತೆ, ಮಿಲ್ಕಿ ಫಿಲ್ಲಿಂಗ್ ಬ್ರೆಡ್ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಕಾಫಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ನಿಮಗೆ ಹೇಳೋದು, ಮತ್ತು ಈ ಥರ ಸಿಗರೇಟ್ ಎಲ್ಲ ಪ್ಯಾಕ್ ನಿಮಗೆ ಇಲ್ಲೇ ಈ ಥರ ಸ್ಟಾರ್ಟಿಂಗ್ ಅವರು ಕೌಂಟರ್ ಹತ್ರನೇ ಹಾಕ್ಕೊಂಡಿರ್ತಾರೆ. ಸೊ ನೀವೆಲ್ಲ ಇಲ್ಲಿ ಎಲ್ಲ ಥರ ಬ್ರ್ಯಾಂಡ್ ಸಿಗರೇಟ್ಸ್ ಎಲ್ಲ ನೀವು ನೋಡ್ಬೋದು ಇಲ್ಲಿ ಯಾವ ಥರ ಇರುತ್ತೆ ಅಂತ. ನಾವು ಇಂಡಿಯಾದೆಲ್ಲ ಹೋದರೆ ಅಲ್ಲಿ ಏನಿರುತ್ತೆ ತೊಗೊತೀವಿ, ಬಟ್ ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಸಿಗರೇಟ್ ಬ್ರ್ಯಾಂಡ್ಸ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ನೋಡ್ತೀನಿ ತೊಗೊಬೋದು. ಮತ್ತು ನಾನು ಹೇಳಿದ್ದೀನಿ ಕಾಫಿ ಇದಕ್ಕೆ ಅವರು ಸಕ್ಕರೆ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದಾರೆ ಚೆನ್ನಾಗಿ. ಯಾಕೆಂದರೆ ಸಕ್ಕರೆ ಇಲ್ಲ ಅಂತಂದರೆ ಕುಡಿಯೋಕ್ಕೆ ಆಗಲ್ಲ ಕಾಫಿನ. ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು ನನಗೆ. ಅದಕ್ಕೆ ಸಕ್ಕರೆ 4 ಅಂದ ತಕ್ಷಣ ಸ್ಟಾರ್ಟಿಂಗ್ ಅವ್ರು ಗಾಬರಿಯಾಗಿ ಹೋಗ್ಬಿಡ್ತಾರೆ. ಯಾಕೆಂದರೆ ಇಲ್ಲೆಲ್ಲ ಸಕ್ಕರೆ ಕಮ್ಮಿ, 1 ಅಂದ್ರೇ ಅದೇ ಜಾಸ್ತಿ. ಕಾಫಿ ರೆಡಿ ಇದೆ ಈಗ. ಅದು ಇನ್ನೊಂದು ಬ್ರೆಡ್ ತೊಗೊಂಡಿದ್ನಲ್ಲ, ಅದನ್ನು ಓವೆನ್ ಗಿಡ ಕೇಳಿದ್ದೀನಿ. ಓವೆನ್ ಬಿಟ್ಟು ಆ ತಕ್ಷಣ ಒಂದು ಸೆಕೆಂಡ್ ಏನೋ ಕೊಡ್ತಾರೆ ಅಲ್ಲಿ. ಬನ್ನಿ ಇವಾಗ ಇಲ್ಲಿ ಹೋಗ್ಬಿಟ್ಟು ಕಾಫಿ ಇಟ್ಬಿಟ್ಟು ಬರೋಣ ನಿಮ್ಗೆ ಹೇಳಿ. ಮತ್ತು ಇಲ್ಲೆಲ್ಲ ನೋಡಿ ಈ ಥರ ಕುತ್ಕೊಳಕ್ಕೆ ಸ್ಪೇಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿಟ್ಟಿರ್ತಾರೆ ಇಲ್ಲೆಲ್ಲ. ಮತ್ತು ಲೈಟಿಂಗ್ಸ್ ನೋಡಿ. ಬಟ್ ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ 7 and 11 ಮಾತ್ರ ನಾವು ಕುತ್ಕೊಳ್ಬೋದು ಎಲ್ಲಿ ಬೇಕಲ್ಲಿ. ಸೊ ಮತ್ತು ನಾವು ಇಂಡಿಯಾ ಥರ ಎಲ್ಲ ಇಲ್ಲಿ ಇಷ್ಟು ಕ್ಯೂ ಇದೆ ಅಂತಂತಂದರೆ, ಈಗ ಇಲ್ಲಿ ಇವ್ರು ಹೋಗ್ತಿದ್ದಾರೆ ಅಂದರೆ ನಾವು ಇಲ್ಲೇ ನಿಂತ್ಕೊಬೇಕು. ಈಗ ನೆಕ್ಸ್ಟು ಇಲ್ಲಿ ಕ್ಯೂ ವೈಸ್ ಹೋಗಬೇಕು.
ಅದು ಬಿಟ್ಟು ನಾವು ಸುಮ್ಮನೆ ಹೆಂಗೆ ಬೇಕಂಗೆ ನಮ್ಮೂರುಗಳಲ್ಲೆಲ್ಲ ನುಗ್ತೀವಲ್ಲ ಆ ಥರ ಎಲ್ಲ ಇಲ್ಲಿ ನುಗ್ಗಂಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕ್ಯೂ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬಿಟ್ಟು ನಾವು ಇಸ್ಕೊಬೇಕು. ಮತ್ತು ನಿಮಗೆ ಇನ್ನೊಂದು ವಿಷಯ ಮೇಯ್ನ್ ಹೇಳೋದು ಮರ್ತೆ, ಇದರಲ್ಲಿ 7-Eleven ಈ ಥರ ಎಲ್ಲ ಇಲ್ಲಿ ಐಸ್ ಕ್ರೀಮ್ ಆದ ತಕ್ಷಣ ಇಲ್ಲಿ ಈ ಥರ ಮಷಿನ್ಸ್ ಇಟ್ಟಿರ್ತಾರೆ. ಮತ್ತು ರೆಸ್ಟ್ ರೂಮ್ ಇರುತ್ತೆ ಇಲ್ಲೇನೆ. ಇಲ್ಲಿ ಬಂದ್ಬಿಟ್ಟು ಈ ಥರ ಟ್ರ್ಯಾಶ್ನ ವೇಸ್ಟ್ ಎಲ್ಲ ಇಲ್ಲಿ ಹಾಕೋದು. ಅದು ಬಿಟ್ಟರೆ ಇದು ಮಷಿನ್ ನಮಗೆ ಇಂಡಿಯಾದಲ್ಲೆಲ್ಲ ಯಾವ ಥರ ATM ಮಷಿನ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಥರ ಇಲ್ಲಿ ಸಡನ್ನಾಗಿ ಬಂದಾಗೆಲ್ಲ ದುಡ್ಡು ನಾವು ಡ್ರಾ ಮಾಡ್ಕೊಬೋದು. ಅಂದರೆ ಇಲ್ಲಿ ಈಗ ನಂದು SBI ಇಂಡಿಯಾದಲ್ಲಿ SBI ಅಕೌಂಟ್ ಅಂತಂದರೆ SBIಗೆ ಹೋಗಿ ಡ್ರಾ ಮಾಡಬೇಕು. ಈಗ ಅಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹೋಗಿ ಮಾಡಿದ್ರೆ ಯಾವ ಥರ ದುಡ್ಡು ಕಟ್ಟಾಗುತ್ತೆ. ಈ ಮಷಿನಲ್ಲೂ ಅಷ್ಟೇ ಈ ಥರ ಕನ್ವೀನಿಯನ್ಸ್ ಸ್ಟೋರ್ಸ್ ಮಷಿನ್ಸ್ಗಳೆಲ್ಲಾದ್ರೂ 5 NTD ಏನೋ ಕಟ್ಟಾಗುತ್ತೆ. ಒಂದ್ಸಲ ನಾವು ದುಡ್ಡು ಒಂದ್ಸಲ ಕಾರ್ಡಿಂದ ತೆಗಿತು ಅಂದ ತಕ್ಷಣ 5 NTD ಕಟ್ಟಾಗುತ್ತೆ. ಎಮರ್ಜೆನ್ಸಿ ಪರ್ಪಸ್ಗೆ ಎಲ್ಲೋ ಆಚೆ ಬ್ಯಾಂಕ್ ಹುಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಅಂತಂದಾಗ ಈ ಥರ ಮಷಿನ್ಸ್ ಎಲ್ಲ ನಾವು ಯೂಸ್ ಮಾಡ್ಬೋದು. ನಾನು ಬ್ರೆಡ್ ಮತ್ತು ಕಾಫಿ ತೊಗೊಂಡಿದ್ದೀನಿ. ಇದು ತಿಂದ್ಬಿಟ್ಟು ಮನೆಗೆ ಹೋಗೋಣ. ಇದಾಗಿತ್ತು ಇವತ್ತಿನ ವಿಡಿಯೋ 7-Eleven. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ಗೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ಬ್ಲಾಗ್ಸ್ ಚಾನಲ್. ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.